ದ್ವಿತೀಯ PUC ವಾರ್ಷಿಕ ಪರೀಕ್ಷೆ 2ರ ನಾಳೆ 4/5/2026 ದಿನಾಂಕದಂದು ಇಂಗ್ಲೀಷ್ ಸಂಬಂಧಪಟ್ಟಂಥ ಎಕ್ಸಾಮ್ ಇದೆ. ಸೊ ಲಾಸ್ಟ್ ಚಾನ್ಸ್ ಆಗಿದ್ದರಿಂದ ನಾವು ಯಾವ ರೀತಿ ಇಂಗ್ಲೀಷ್ನಲ್ಲಿ ಪಾಸ್ ಆಗಬೇಕು ಹಾಗೂ ಯಾವ ರೀತಿ 60 ಅಂಕವನ್ನು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಪಡೆದುಕೊಳ್ಳಬೇಕು, ಹಾಗೆ ಯಾರೆಲ್ಲ ವಿದ್ಯಾರ್ಥಿಗಳು ಸ್ಕೋರ್ ಮಾಡ್ಕೋಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ವಿಡಿಯೋ ತುಂಬ ಯೂಸ್ಫುಲ್ ಆಗಿರೋದ್ರಿಂದ ಈ ವಿಡಿಯೋಕ್ಕೆ ಲೈಕ್ ಕೊಟ್ಟು ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಗಂಟೆಯನ್ನು ಕ್ಲಿಕ್ ಮಾಡೋ ಮೂಲಕ ಅಲ್ಲಿ ಆಲ್ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾಳೆ ನಿಮಗೆ ಇಂಗ್ಲೀಷ್ ಸಂಬಂಧಪಟ್ಟಂಥ ಎಕ್ಸಾಮ್ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ನಾನು ಹಲವಾರು ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡು ಅವುಗಳಿಗೆ ಕೀ ಉತ್ತರ ಸಹಿತ ಈ ವಿಡಿಯೋದಲ್ಲಿ ಅನಲೈಸ್ ಮಾಡೋಣ. ಸೊ ವಿಡಿಯೋ ಇಷ್ಟು ಇಂಟ್ರೆಸ್ಟ್ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ಏನೋ ಡೌಟ್ಸ್ಗಳಿದ್ದರೆ ನೀವು ಡೌಟನ್ನು ಮಾಡಿಕೊಂಡು ಕ್ಲಿಯರ್ ಮಾಡ್ಕೋಬೋದು. ಆದಷ್ಟು ವಿದ್ಯಾರ್ಥಿಗಳು ಇಂದಿನ ಒಂದು ಇಂಗ್ಲೀಷ್ ಸಂಬಂಧಪಟ್ಟಂಥ ಎಕ್ಸಾಮ್ಗೆ ಸೊ ಎನಿ MCQ ಆನ್ಸರ್ ತಪ್ಪಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಮಗೆ ಕೂಡ ಕನ್ಫರ್ಮ್ ಆಗುತ್ತೆ. ಬನ್ನಿ ಇಂಗ್ಲೀಷ್ ಸಂಬಂಧಪಟ್ಟಂಥ ಯಾವೆಲ್ಲ ಇಂಪಾರ್ಟೆಂಟ್ ಹಾಗೂ ಗ್ರಾಮರಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ಅಂತಂದು ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಈ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡ್ಕೋಬೇಡಿ. ಸೊ ಸ್ಕಿಪ್ ಮಾಡಿದರೆ ನಿಮಗೆ ಎಕ್ಸಾಮ್ಗೆ ಹಾಗೂ ಮಾರ್ಕಸ್ನಲ್ಲಿ ಸೊ ಇದಾಗುತ್ತೆ. ಸೊ ಅದರಿಂದ ವಿಡಿಯೋನಲ್ಲಿ ಕೂಡ ಸ್ಕಿಪ್ ಮಾಡ್ಕೋಬೇಡಿ. ಸೊ ಬನ್ನಿ ಈಗ ನಾವು ಇಲ್ಲಿ ಚೆಕ್ ಮಾಡೋಣ. ಇಂಗ್ಲೀಷ್ ಸಂಬಂಧಪಟ್ಟಂಥ MCQ ಇರುತ್ತೆ ನೋಡಿ. ಪಾರ್ಟ್ ಎ ಸೆಕ್ಷನ್ಸಲ್ಲಿ 10 MCQನ ಕೊಟ್ಟಿರ್ತಾರೆ, ಒಟ್ಟು 1 ಅಂಕ. ಅಲ್ಲಿ ನಾವು ಪಾಸ್ ಆಗ್ಬೋದು MCQಯಲ್ಲಿ. ಬನ್ನಿ ಮೊದಲೇ ಕಾಲಮಲ್ಲಿ ಪಾರ್ಟ್ ಎ ಸೆಕ್ಷನಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಬೈ ಚಾಯ್ಸಿಂಗ್ ದ ಕರೆಕ್ಟ್ ಆಪ್ಷನ್ಸ್ ಅಂತ ಕೊಟ್ಟಿರ್ತೀವಿ. ಅಲ್ಲಿ 1ನೇ ಪ್ರಶ್ನೆ, ರೋಮಿಯೋ ಫೀಲ್ಸ್ ದ್ಯಾಟ್ ಹ್ಯಾಡ್ ನಾಟ್ ಸೀನ್ ಡ್ಯಾಶ್ ಅಂಟಿಲ್ ಹಿ ಮೀಟ್ ಜುಲೈಟ್ ಅಂತ ಕೊಟ್ಟಿರ್ತಾನೆ. ಪ್ರಶ್ನೆಗೆ ರೈಟ್ ಆನ್ಸರ್ ಸಿ, ಟ್ರೂ ಬ್ಯೂಟಿ ಅಂತ ಆಗಿರುತ್ತೆ. ಒಂದೊಳ್ಳೆ ಈ ಪ್ರಶ್ನೆ ಕೇಳಿದ್ರೆ ನೀವು ಈ ಆನ್ಸರ್ನ ಬರೀಬೇಕಾಗತ್ತೆ, ಟ್ರೂ ಬ್ಯೂಟಿ ಅಂತ ಬರೀಬೇಕಾಗತ್ತೆ. ಇನ್ನು 2ನೇ ಪ್ರಶ್ನೆ, ಕಂಪ್ಲೀಟ್ ದ ಅಂದರೆ ಪ್ರೊವರ್ವ್ ಯು ಕ್ಯಾಂಟ್ ಅರ್ನ್ ಸ್ಟೋನ್ ಪ್ಲೇಸಸ್ ಬೈ ಅಂತ ಕರಿತೀವಿ. ಅಲ್ಲಿ ಆಪ್ಷನ್ಸ್ ಬಿ, ಹಾನೆಸ್ಟ್ ಲೇಬರ್ ಅಂತ ಆಗಿರುತ್ತೆ. ಇನ್ನು 3ನೇ ಪ್ರಶ್ನೆ, ಡ್ಯಾಶ್ ಈಸ್ ದ ಮಾರ್ಕ್ ಅಪಾನ್ ದ ಪಾತ್ ದ ಇಂಪಿನಿಟಿ ಅಂತ ಕರಿತೀವಿ. ಇದು ಆನ್ ದಿ ಚಿಲ್ಡ್ರನ್ ಸಂಬಂಧಪಟ್ಟಂಥ ಪಾಠದ ಮೇಲೆ ಈ ಪ್ರಶ್ನೆನ ತೆಗೆಯಲಾಗಿದ್ದು, ಅದರ ಮೇಲೆ ಒಂದು ಪಾಠದ ಮೇಲೆ ಒಂದು ಪ್ರಶ್ನೆ ಗ್ಯಾರಂಟಿ ಇದ್ದೇ ಇರುತ್ತೆ. ಸೊ ಅದಕ್ಕೆ ರೈಟ್ ಆನ್ಸರ್ ಏನಿರುತ್ತೆ, ದ ಆರ್ಚರ್ ಆಗಿರುತ್ತೆ. ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗಿತ್ತು. ಇನ್ನು 4ನೇ ಪ್ರಶ್ನೆ, ವಂದನಾ ಲೆಫ್ಟ್ ಫಾರ್ ಡ್ಯಾಶ್ ಟು ಡೂ ಹರ್ PhD ಅಂತ ಕರಿತೀವಿ. ಸೊ ವಂದನಾ ಶಿವ ಅವರು PhD ಎಲ್ಲಿ ಮುಗಿಸ್ತಾರೆ ಅಂದರೆ ಕೆನಡಾ ದೇಶದಲ್ಲಿ ಮುಗಿಸ್ತಾರೆ. ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು 5ನೇ ಪ್ರಶ್ನೆ, ಎವ್ರಿ ಸ್ಪೇಸಸ್ ಅಲ್ಲಿ ಸಸ್ಟೆನ್ಸ್ ಇಟ್ ಸೆಲ್ಫ್ ಇನ್ ಡ್ಯಾಶ್ ವಿತ್ ಅದರ್ಸ್ ಅಕಾರ್ಡಿಂಗ್ ಟು ದ ವಂದನಾ ಶಿವ ಅಂತ ಕರಿತೀವಿ. ಸೊ ವಂದನಾ ಶಿವ ಅವರು ಒಂದು ಸುಸ್ಥಿರವಾಗಿ ಒಂದು ತಳಿಯ ಬೀಜಗಳನ್ನು ಕಂಡುಹಿಡಿತಾರೆ. ಸೊ ಅಲ್ಲಿ ಆರ್ಗಾನಿಕಲ್ ಫಾರ್ಮಿಂಗಲ್ಲಿ ಆಪ್ಷನ್ಸ್ ಬಿ ಕೋ ಆಪರೇಷನ್ಸ್ ಅಂತ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು 6ನೇ ಪ್ರಶ್ನೆ, ದ ವಿಲಾ ಆಫ್ ಲೋರಾ ಇಲ್ರೋಟ್ ವಾಸ್ ಡ್ಯಾಶ್ ಅಂತ ಕರಿತೀವಿ. ಅಲ್ಲಿ ಡೊನಾಲೋರಾ ಸಂಬಂಧಪಟ್ಟಂಥ ಪಾಠದ ಮೇಲೆ ಆಪ್ಷನ್ಸ್ ಎ ಮರ್ಸಿಲಾ ಆಗಿರುತ್ತೆ. ಓಕೆ. ಇನ್ನು 7ನೇ ಪ್ರಶ್ನೆ, ಡ್ಯಾಶ್ ಮೇಡ್ ಪೀಸ್ ಬಿಟ್ವೀನ್ ದ ಗಾಂಜಾಲೋ ಆ್ಯಂಡ್ ಲೋರಾ ಅಂತ ಕರಿತೀವಿ. ಆಪ್ಷನ್ಸ್ ಅದಕ್ಕೆ ಎ ಫಿಂಚ್ ಆಫ್ ದ ಸ್ನೂಪ್ ಆಗಿರುತ್ತೆ. ಇನ್ನು 8ನೇ ಪ್ರಶ್ನೆ, ವಾಟ್ ಡಿಡ್ ಸ್ಪೀಕರ್ ವೆನ್ ಆರ್ ಓಲ್ಡ್ ಆ ಪಾಠದ ಮೇಲೂ ಕೂಡ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಲವ್ಸ್ ಬಿಸೈಡ್ಸ್ ದ ಪಿಲಿಗ್ರಿಮ್ ಶೂಲ್, ಇದರ ಮೇಲೆ ಒಂದು ಪ್ರಶ್ನೆ ಇದೆ ನೋಡಿ. ಪರಿಶುದ್ಧ ಆತ್ಮ ಅಂತ ಕರಿತೀವಿ, ಪಿಲಿಗ್ರಿಮ್ ಶೂಲ್. ಆಪ್ಷನ್ಸ್ ಡಿ ನೈಟ್ ಸೈಕ್ ಸ್ಕೈ ಆ್ಯಂಡ್ ವಿತ್ ಸ್ಟಾರ್ಸ್ ಅಂತ ಕರಿತೀವಿ. ಆಪ್ಷನ್ಸ್ ಡಿ ಬಿ. ಆಪ್ಷನ್ಸ್ ಬಿ ಏನಿದೆ, ಬುಕ್ ಆಫ್ ಪೋಯಮ್ಸ್ ಇದೆ. ಅಲ್ಲಿ ರೈಟ್ ಆನ್ಸರ್ ಏನಾಗುತ್ತೆ, ಡಿ ಆಯ್ತು ನೋಡಿ, ನೈಟ್ ಸ್ಕೈ ವಿತ್ ದ ಸ್ಟಾರ್ಸ್ ಆಗಿರುತ್ತೆ. ಇನ್ನು 9ನೇ ಪ್ರಶ್ನೆಯಲ್ಲಿ ನಿಮಗೆ ಈ ರೀತಿ ಒಂದು ಕ್ವಶನ್ಸ್ ಕೇಳ್ತಾನೆ, ಐಡೆಂಟಿ ದ ಸೀಕ್ವೆನ್ಸಸ್ ಆಫ್ ದ ಇವೆಂಟ್ಸ್ ವಿಚ್ ಮೇಡ್ ತಮ್ಮಣ್ಣ ಬೆಸ್ಟ್ ಪೋಯೆಟ್ ಹಿಸ್ ಟೈಮ್ಸ್. ಈ ರೀತಿ ಒಂದು ದ ಗಾರ್ಡರ್ ಪಾಠದ ಮೇಲೆ ಈ ಪ್ರಶ್ನೆಯನ್ನು ತೆಗೆದಿರುತ್ತಾರೆ. ಅದನ್ನು ನೀವು ಸರಿಯಾಗಿ ನೋಡಿಕೊಂಡು ಆನ್ಸರನ್ನು ಹುಡುಕಬೇಕಾಗತ್ತೆ. ಇದರ ಮೇಲೆ ಒಂದು ಸ್ವಲ್ಪ ಟ್ವಿಸ್ಟ್ ಇರುತ್ತೆ ಕ್ವಶನ್ಸ್ ಇದು. ಇನ್ನು 10ನೇ ಪ್ರಶ್ನೆ, ದ ಓಲ್ಡ್ ಮ್ಯಾನ್, ಇದು ಗಾರ್ಡನರ್ ಪಾಠ ಮೇಲೆ ಕೇಳಾಗಿದ್ದು. ದ ಓಲ್ಡ್ ಮ್ಯಾನ್ ವಾಸ್ ವೆಲ್ ವರ್ಜರ್ಡ್ ಇನ್ ಅಂತ ಕಾಲದಲ್ಲಿ 10 ಎಕರೇಜ್ ಅಂತ ಹೇಳಬೇಕಾಗತ್ತೆ. 11ನೇ ಪ್ರಶ್ನೆ ನಿಮಗೆ ಈ ರೀತಿ ಪಿಕ್ಸ್ ಆಗಿ ಬರುತ್ತೆ, ಫಿಲ್ಲಿಂಗ್ ದ ಬ್ಯಾಂಕ್ಸ್ ವಿತ್ ದ ಪಾಸಿವ್ ಫಾರ್ಮ್ ವರ್ಬ್ ಗಿವೆನ್ ದ ಬ್ರ್ಯಾಕೆಟ್ಸ್, ಅಂದರೆ ವರ್ಬ್ನ ನಾವು ಮಾಡಬೇಕಾಗತ್ತೆ ನೋಡಿ. ಈ ರೀತಿ ಕೊಟ್ಟಿರ್ತಾನೆ, ನೀವು ಈಸಿಯಾಗಿ ಪಡ್ಕೋಬೋದು 3 ಅಂಕವನ್ನು. ದ ಓಲ್ಡ್ ಮ್ಯಾನ್ ಕೇಮ್ ಟು ಹೀಸ್ ಗಾರ್ಡನ್ ಒನ್ ಡೇ, ದ ಓನರ್ ಆಫ್ ದ ಪ್ಲಾಂಟೇಷನ್ಸ್ ಡ್ಯಾಶ್ ಕೊಟ್ಟಿರ್ತಾನೆ, ಬ್ರಾಕೆಟ್ನಲ್ಲಿ ಯಾವುದೇ ಒಂದು ವರ್ಡ್ ಕೊಟ್ಟಿರ್ತಾನೆ, ನಾವು V3 ಫಾರ್ಮಲ್ಲಿ ಚೇಂಜ್ ಮಾಡಿ ಬರೀಬೇಕು. ಸೊ ಸೆಂಟೆನ್ಸ್ ಇದರಲ್ಲಿದೆ, ಸಿಂಗ್ಯುಲರ್ ಮತ್ತು ಪ್ಲೂರಲ್ ಇದ್ದರೆ ಸೊ ಅಲ್ಲಿ ಸೆಂಟೆನ್ಸ್ ಚೇಂಜ್ ಆಗುತ್ತೆ. ಸೊ ನೋಡಿ ಇಲ್ಲಿ, ಅಂದರೆ ದ ಓನರ್ ಆಫ್ ದ ಪ್ಲಾನೆಟೇಷನ್ಸ್ ಡ್ಯಾಶ್ ಅನ್ನೋದಕ್ಕೆ ವಾಸ್ ಸ್ಯಾಟಿಸ್ಫೈಡ್ ಅಂತಾಗಿದೆ, ಅಂದರೆ ಇಡೀ ಪ್ರತ್ಯಯ ಸೇರಿಕೊಂಡಿರುತ್ತೆ, ವಾಸ್ ಆಗಿರುತ್ತೆ. ಬೈ ವರ್ಕ್ಡ್ ದ ಓಲ್ಡ್ ಮ್ಯಾನ್ ವೇರಿಯಸ್ ಮೆಜರ್ಸ್ ಅಂತಿದೆ ನೋಡಿ. ಮೆಜರ್ಸ್ ಅನ್ನೋದು ಪ್ಲೂರಲ್ ಆಗಿದೆ, ಸಿಂಗ್ಯುಲರ್ ಅಲ್ಲ. ಪ್ಲೂರಲ್ ಆಗಿರೋದ್ರಿಂದ ವೇರ್ ಬ್ರಾಕೆಟಲ್ಲಿ ಟೇಕ್ ಕೊಟ್ಟಿದ್ರಿಂದ V3 ಫಾರ್ಮಲ್ಲಿ ಟೇಕನ್ ಆಗುತ್ತೆ, ವೇರ್ ಟೇಕನ್ ಆಗಿದೆ. ಬೈ ದ ಓಲ್ಡ್ ಮ್ಯಾನ್ ಇಂಪ್ರೂವ್ ದ ಗಾರ್ಡನ್ ಗ್ರ್ಯಾಜುವಲಿ ಫಾರ್ಮಿಂಗ್
ಹಾಗೆ ಡ್ಯಾಶ್ ಕೊಟ್ಟು ನೆಗ್ಲೆಕ್ಟ್ ಅಂತ ಕೊಟ್ಟಿರ್ತಾರೆ, ಅದಕ್ಕೆ ಫಾರ್ಮಿಂಗ್ ಅದಕ್ಕೆ ವಾಸ್ ನೆಗ್ಲೆಕ್ಟೆಡ್ ಆಗಿರುತ್ತೆ, ವಾಸ್ ನೆಗ್ಲೆಕ್ಟೆಡ್ ಬೈ ದ ಓನರ್. ಸೊ ಈ ರೀತಿ ನೀವು 3 ಅಂಕವನ್ನು ಪಡ್ಕೋಬೋದು. ಬಿಟ್ಟರೆ 3 ಅಂಕವನ್ನು ನಾವು ಫಿಲ್ಲಿಂಗ್ ದ ಬ್ಯಾಂಕ್ಸ್, ಚಾಯ್ಸಿಂಗ್ ದ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವೆನ್ ದ ಬ್ರಾಕೆಟ್ಸ್ ಇದರ ಮೇಲೆ ಕೂಡ ಬರೀಬೋದು. ವೆಲ್ ವರ್ಸರ್ಡ್, ಇನ್ ಪಿಕ್ಸ್, ಫುಟ್ ವಿತ್ ಈ ರೀತಿ ಕೊಟ್ಟಿರ್ತಾನೆ, ಇದರಲ್ಲಿ ಕೂಡ ನೀವು 3 ಅಂಕವನ್ನು ಅದು ಚಾಯ್ಸಿಂಗ್ ಇರುತ್ತೆ, ನೀವು ಆರಿಸಿ ಬರೆಯಬಹುದು. ಇನ್ನು ಲಾಸ್ಟ್ ಒಂದು ಪ್ರಶ್ನೆ ಇರುತ್ತೆ, ಸ್ವಲ್ಪ ಪ್ಯಾರಾಗ್ರಾಫ್ ಕೊಟ್ಟು ನಾವು ಸರಿಯಾಗಿ ಇದು ಕೂಡ ಈಸಿಯಾಗಿ 5 ಮಾರ್ಕ್ಸನ್ನು ಪಾಸ್ ಆಗಲು ಪಡ್ಕೋಬೋದು ಎಲ್ಲ ವಿದ್ಯಾರ್ಥಿಗಳು. ಸೊ ಇದರಲ್ಲಿ ಕೂಡ ನೀವು ವಿದ್ಯಾರ್ಥಿಗಳು ಪಾಸ್ ಆಗುವಂಥ ವಿದ್ಯಾರ್ಥಿಗಳು ಪಾಸ್ ಆಗ್ಬೋದು. ಸೊ ತುಂಬ ಈಸಿ ಇರುತ್ತೆ. ಬನ್ನಿ ಯಾವ ರೀತಿ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ, ಸೊ ಇಲ್ಲಿ ಮ್ಯಾಕ್ ಕೊಟ್ಟಿರ್ತಾನೆ, ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಕೊಟ್ಟಿರ್ತಾನೆ, ಮ್ಯಾಚ್ ದ ಪ್ರೊನೌನ್ಸ್ ಆ್ಯಂಡ್ ನೌನ್ಸ್ ಕೊಟ್ಟಂಥವನ್ನ ವರ್ಡನ್ನು ನಾವು ಮ್ಯಾಚ್ ಮಾಡಬೇಕಾಗತ್ತೆ. ಸೊ ನಾನು ಪ್ಯಾರಾಗ್ರಾಫ್ನ ಓದ್ತೀನಿ, ನಿಮಗೆ ಆನ್ಸರ್ ಅಲ್ಲೇ ಇರುತ್ತೆ, ಸೆಂಟೆನ್ಸ್ ಮುಂದೆ ಇರುತ್ತೆ ಆನ್ಸರ್, ನೀವು ಈಸಿಯಾಗಿ ಪಾಯಿಂಟ್ ಮಾಡಿದರೆ 1 ಅಂಕ ಸಿಗುತ್ತೆ. ನಾ ಈ ಪ್ಯಾರಾಗ್ರಾಫ್ನ ಓದಲು ಮಾಡ್ತೀನಿ. ಐ ಹ್ಯಾಡ್ ಗೋ ಟು ದ ಚೀಫ್ ಜನರಲ್ ಮ್ಯಾನೇಜರ್ ವಿತ್ ಸಮ್ ಇಂಪಾರ್ಟೆಂಟ್ ಪೇಪರ್ಸ್ ಫಾರ್ ಅಪ್ರೂವಲ್. ಹಿ ಥ್ರೋಲಿ ವೆಂಟ್ ಟು ದೆಮ್ ಆ್ಯಂಡ್ ರೆಕಮೆಂಡೆಡ್ ಸರ್ಟನ್ ಚೇಂಜಸ್. ಆಫ್ಟರ್ ದ ಡಿಸ್ಕಷನ್ ವಿಲ್ ಆಫ್ ವಾಸ್ ಲಿವಿಂಗ್ ದ ಇನ್ವೈಟೆಡ್ ಟು ದ ಡಿನ್ನರ್ ಹೀಸ್ ರೆಸಿಡೆನ್ಸಿ ಅಲಾಂಗ್ ವಿತ್ ಮೈ ಫ್ಯಾಮಿಲಿ ಆನ್ ದ ಕಮಿಂಗ್ ಸಂಡೇ. He informed that he was inviting Ramayana Roy, who was the managing director, popular startup the establishment. ಅಲ್ಲಿ ಮಿನಿ ಶಹಾಸ್ ದ್ಯಾಟ್ ಸಿ ಆಪ್ಷನ್ಸ್ ಕೊಟ್ಟಿರ್ತಾನೆ, ಅಲ್ಲಿ ಬ್ರಾಕೆಟ್ ಸಿ ಅಂತ ಕೊಟ್ಟಿರ್ತಾರೆ ನೋಡಿ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ ABC ಅಂತ ಬ್ರಾಕೆಟ್ ಕೊಟ್ಟಿರ್ತಾನೆ, ಅದನ್ನ ನೆನ್ಪಿಟ್ಕೊಳ್ಳಿ. ಹ್ಯಾಸ್ ದ ಇನ್ವೈಟೆಡ್ ಎ ನ್ಯೂ ಸ್ಯಾನಿಟೇಷನ್ಸ್ ಆ್ಯಂಡ್ ದ IT ಸೆಕ್ಟರ್. ಐ ಎಕ್ಸ್ಪೆಕ್ಟೆಡ್ ಹಿಸ್ ಇನ್ವಿಟೇಷನ್ಸ್ ಹ್ಯಾಸ್ ಡಿಪಾರ್ಟೆಡ್ ಟು ಮೈ ಆಫೀಸ್. ಅಂದರೆ ಅವರೊಂದು ಇನ್ವೈಟಿಂಗ್ ಸಂಬಂಧಪಟ್ಟಂಥ ಪ್ಯಾರಾಗ್ರಾಫ್ ಆಗಿತ್ತು. ಅದರಲ್ಲಿ ನೌನ್ಸ್ ಮತ್ತು ಪ್ರೊನೌನ್ಸನ್ನು ಕೊಟ್ಟಿರ್ತಾರೆ. ಆಯ್ ಅನ್ನೋದಕ್ಕೆ ಏನಾಗೈತೆ ನೋಡಿ, ನೀವು ಈಸಿಯಾಗಿ ಬರೀಬೋದು. ಅಲ್ಲಿ ಮೇಲೆ ಆಯ್ ಅಂತ ಕೊಟ್ಟಿರ್ತಾನೆ, ಆಯ್ ಮುಂದುಗಡೆ ಒಂದು ಸೆಂಟೆನ್ಸ್ ಇದೆ ನೋಡಿ, ಚೀಫ್ ಜನರಲ್ ಮ್ಯಾನೇಜರ್ ಪ್ಯಾರಾಗ್ರಾಫ್ ಮೇಲೆ ಕೊಟ್ಟಿರ್ತಾರೆ, ಅಲ್ಲಿದೆ ಚೀಫ್ ಜನರಲ್ ಮ್ಯಾನೇಜರ್. ಇನ್ನು ದೆಮ್ ಅಂತ ಸೆಂಟೆನ್ಸ್ ಹುಡುಕೊಳ್ಳಿ, ಅಲ್ಲಿ ದೆಮ್ 2ನೇ ಸೆಂಟೆನ್ಸಲ್ಲಿದೆ, ಅಲ್ಲಿ ಏನು ಕೊಟ್ಟಿರ್ತಾರೆ ನೋಡಿ, ಅದು ಮುಂದುಗಡೆ ಇರುತ್ತೆ ಆನ್ಸರ್ ಏನಾಗಿರುತ್ತೆ ಅದನ್ನು ಹುಡುಕಿ ಬರೀಬೇಕಾಗುತ್ತೆ. ದೆಮ್ ಅಂದರೆ ಚೀಫ್ ಜನರಲ್ ಮ್ಯಾನೇಜರ್ಸ್. ಹೀಸ್ ಏನಾಗುತ್ತೆ ಅವರು, ಯಾರು, ದ ನರೇಟರ್. ಸೊ ಅಲ್ಲಿ ಹೀಸನ್ನು ಹುಡುಕಿ ಬರೀಬೇಕಾಗತ್ತೆ, ಅಲ್ಲಿ ಕೊಟ್ಟಂಥ ವರ್ಡಲ್ಲೇ ಕೊಟ್ಟಿದ್ರೆ ಹುಡುಕಿ ಬರೀಬೇಕಾಗತ್ತೆ. ಹೂ ಅನ್ನೋದು ಏನಾಗುತ್ತೆ, ಮಿಸ್ಟರ್ ರಾಮಾಯಣ ರಾಯ್. ಓಕೆ, ದ್ಯಾಟ್ ಅನ್ನೋದು ಅದು ಮಿನಿ ಶಹಾಸ್ ಅಂತ ಇರುತ್ತೆ. ಇದರಲ್ಲಿ ಯಾವುದೋ ತಪ್ಪಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಕೊಳ್ಳಿ. ಓಕೆ, ಸೊ ನಿಮ್ಗೆ ಗೊತ್ತಾಗುತ್ತೆ, ಸ್ವಲ್ಪ ಇಂಗ್ಲೀಷ್ನಲ್ಲಿ ಕನ್ನಡ ಗೊತ್ತಿದ್ದರೆ ನೀವು ಈಸಿಯಾಗಿ ಪಾಯಿಂಟ್ ಮಾಡಿ ಬರೀಬೋದು. ಸೊ ಪಾರ್ಟ್ ಬಿ ಸೆಕ್ಷನ್ಸಲ್ಲಿ ಕೊಟ್ಟಿರುವಂಥ 2-3 ಸೆಂಟೆನ್ಸನ್ನು ನೋಡ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು. ರೋಮಿಯೋ ಆ್ಯಂಡ್ ಜೂಲಿಯಟ್ ಸಂಬಂಧಪಟ್ಟಂಥ ಒಂದು ಕ್ವಶನ್ಸನ್ನು ಕೇಳಾಗಿದೆ, ಅದು ನೋಡ್ಕೊಳ್ಳಿ. ಇನ್ನು ವೆನ್ ಆರ್ ಓಲ್ಡ್ ಪೋಯ್ ಮೇಲೆ ಒಂದು 2 ಮಾರ್ಕ್ಸಿನ ಕ್ವಶನ್ನ ಕೇಳಾಗಿರುತ್ತೆ. ಇನ್ನು 4 ಅಂಕದ ಪ್ರಶ್ನೆಗಳಿವೆ, 3 ಅಂಕದ ಪ್ರಶ್ನೆಗಳನ್ನ ಓದ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು. ಸೊ ಇವು ತುಂಬಾ ಡಿಫಿಕಲ್ಟ್ ಇರುತ್ತೆ. ಇದರ ನೀವು ಫಸ್ಟ್ ಅಟೆಂಪ್ಟ್ನಲ್ಲೇ ಫೇಲ್ ಆಗಿದ್ದೀರಾ, ಆದ್ದರಿಂದ ನಾನು ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಿರೋದ್ರಿಂದ ಯಾವನ್ನ 2 ಸೆಂಟೆನ್ಸನ್ನು ನಾನು ಬಿಡ್ತಿದ್ದೇನೆ. ಇನ್ನು ಲಾಸ್ಟ್ ಪ್ಯಾರಾಗ್ರಾಫ್ನಲ್ಲಿ 10 ಅಂಕ ಸಿಗುತ್ತೆ, ಪ್ಯಾಸೇಜ್ ಅಂತ ಕರಿತೀವಿ ನೋಡಿ, ಅದರಲ್ಲಿ 10 ಅಂಕವನ್ನು ಪಡ್ಕೋಬೋದು ಎಲ್ಲ ವಿದ್ಯಾರ್ಥಿಗಳು. ಲಾಸ್ಟ್ ಒಂದು ಆಪ್ಷನ್ಸ್ ಇರುತ್ತೆ ನೋಡಿ, ಏನಪ್ಪ ಅಂದರೆ ಮೇಕ್ ದ ಆಟೋನಾಮಿ ಫಾರ್ ದ ಪ್ರೆಫಿಕ್ಸ್ ವರ್ಡ್, ಸೂಟೇಬಲ್ ಪ್ರೆಫಿಕ್ಸ್ ವರ್ಡ್ ಅಂತ ಕರಿತೀವಿ ನಾವು. ಅಲ್ಲಿ ಹ್ಯಾಪಿ ಕರೆದರೆ ನಾವು ಅನ್ಹ್ಯಾಪಿಯನ್ನು ಬರೀಬೇಕಾಗುತ್ತೆ, ಪ್ರೆಫಿಕ್ಸ್ ವರ್ಡನ್ನು ಬರೀಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಬೇರೆ ವರ್ಡ್ ಕೊಟ್ಟಾಗ ಕೇಳ್ಬೋದು ನಿಮಗೆ, ಅಥವಾ ಸಫಿಕ್ಸನ್ನು ಕೇಳ್ಬೋದು. ಇದರ ಮೇಲೆ ಸಂಬಂಧಪಟ್ಟಂಥ ಗ್ರಾಮರಲ್ಲಿ ಸೊ ನಾಲೆಜ್ ಇದ್ದರೆ ನೀವು ಈಸಿಯಾಗಿ 1 ಮಾರ್ಕ್ಸನ್ನು ಪಡ್ಕೋಬೋದು. ಹಾಗೆ 10 ಅಂಕಕ್ಕೆ ಇರುತ್ತೆ ನೋಡಿ ಪ್ರಶ್ನೆ, ಪ್ಯಾಸೇಜ್ ಒಂದು ಗ್ರಾಮರಲ್ಲಿ, ಅದನ್ನು ಕೂಡ ಬರೆದು ಪಾಸ್ ಆಗ್ಬೋದು. ಬಟ್ ರೀರೈಟ್ ಆ್ಯಸ್ ಡೈರೆಕ್ಟ್ ಅಂತ ಪ್ರಶ್ನೆಯಲ್ಲಿ ಕ್ವಶನ್ ಟ್ಯಾಗ್ ಮಾಡೋದಿರುತ್ತೆ ನೋಡಿ. ಇಲ್ಲಿ ಏನಿದೆ, ಯೂಸ್ ದ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ಸ್ ಇದೆ, ಅಂದರೆ ಪ್ರಿಪೋಸಿಷನ್ ಯೂಸ್ ಮಾಡಬೇಕು. ದ ಕೋಚ್ ಈಸ್ ಆ್ಯಂಗ್ರಿ ಡ್ಯಾಶ್ ಹೀಸ್ ಅ ಪ್ಲೇಯರ್ಸ್. ಸೊ ಅದಕ್ಕೆ ಏನಾಗುತ್ತೆ, ಬೈ ಹೀಸ್ ಪ್ಲೇಯರ್ಸ್ ಆಗಿರುತ್ತೆ, ಅಲ್ಲಿ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ನ ಯೂಸ್ ಮಾಡಬೇಕಾಗತ್ತೆ. ಬಿಟ್ಟರೆ ದ ಲಿಸ್ಟ್ ಆಫ್ ದ ಐಟಮ್ಸ್ ಡ್ಯಾಶ್, ಅಲ್ಲಿ ಬ್ರಾಕೆಟಲ್ಲಿ ಈಸ್ ಆರ್ ಕೊಟ್ಟಿದೆ, ಆನ್ ದ ಟೇಬಲ್. ನಾವೇನು ಬರೀಬೇಕು ಈಗ, ಅಲ್ಲಿ ಭಾಳಷ್ಟು ಐಟಮ್ಗಳು ಇಲ್ಲಿವೆ, ಆನ್ ದ ಟೇಬಲ್, ಈಸಲ್ಲಿ ಐಟಮ್ಸ್ ಇದೆ, ಅದರಿಂದ ಆನ್ ದ ಟೇಬಲ್ ಅಂತ ಬರೀಬೇಕು. ಅಷ್ಟನ್ನು ನೋಡ್ಕೊಳ್ಳಿ. ಇನ್ನು ಇಲ್ಲಿ ಕ್ವಶನ್ ಟ್ಯಾಗ್ ಇದೆ ನೋಡಿ, ಇಟ್ ವಾಸ್ ರೈನಿಂಗ್ ಹ್ಯಾವಿಲಿ ಎಸ್ಟರ್ಡೇ. ಸೊ ಅದಕ್ಕೆ ನಾವು ಆಲ್ರೆಡಿ ಕ್ವಶನ್ ಟ್ಯಾಗ್ ಆದರೆ ವಾಸಂಟ್ ಹಿಟ್. ಸೊ ಅಷ್ಟು ನೋಡ್ಕೊಳ್ಳಿ. ಇಲ್ಲಿ ಟೇಬಲ್ ಇದೆ, ತುಂಬ ಈಸಿಯಾಗಿ ನೀವು ಬಾಕ್ಸನ್ನು ಫಿಲ್ ಅಪ್ ಮಾಡಿದರೆ ಪಾಸ್ ಆಗ್ಬೋದು. ಬಿಟ್ಟರೆ ರಿಪೋರ್ಟ್ ಇನ್ ದ ಫಾಲೋವಿಂಗ್ ಕನ್ವರ್ಸೇಷನ್ಸ್ ಇರ್ಬೋದು, ಕಂಪ್ಲೀಟ್ ದ ಡೈಲಾಗ್ ರೈಟಿಂಗ್ ಇರ್ಬೋದು, ಇವು ತುಂಬಾ ಡಿಫಿಕಲ್ಟ್ ಇರ್ತವೆ. ಸೊ ನಾನು ಇವನ್ನ ಯಾವ ಕೂಡ ಆನ್ಸರ್ ಮಾಡೋದಿಲ್ಲ. ಬಿಟ್ಟರೆ 5 ಅಂಕಕ್ಕೆ ಇರುವಂಥ ಲೆಟರ್ ರೈಟಿಂಗ್ ಇದೆ, ಆದಷ್ಟು ವಿದ್ಯಾರ್ಥಿಗಳು ಲೆಟರ್ ರೈಟಿಂಗ್ ಫಾರ್ಮೆಟನ್ನು ಕಂಪ್ಲೀಟಾಗಿ ಓದ್ಕೊಳ್ಳಿ. ಹಾಗೆ ನೆನ್ಪಿಟ್ಕೊಳ್ಳಿ, ಈಸಿ ಫಾರ್ಮೆಟಲ್ಲಿ ಬರೆದು 5 ಅಂಕವನ್ನು ಪಡೆದುಕೊಳ್ಬೋದು. ನಾನು ಇನ್ನೊಂದು ಪ್ರಶ್ನೆ ಪತ್ರಿಕೆನ ತೆಗೆದುಕೊಂಡಿದ್ದೀನಿ. ಸೊ ವಿಡಿಯೋ ತುಂಬಾ ಲೆಂತ್ ಆಗ್ಬೋದು, ಮತ್ತು ಆದ್ದರಿಂದ ವಿಡಿಯೋನಲ್ಲಿ ಕೂಡ ಸ್ಕಿಪ್ ಮಾಡ್ಕೊಬೇಡಿ, ಅದರ ಯೂಸ್ಫುಲ್ ಇನ್ಫಾರ್ಮೇಷನ್ ಆಗಿರುತ್ತೆ. ಲಾಸ್ಟ್ ಚಾನ್ಸಲ್ಲಿ ಅದನ್ನು ಇದು ಕೂಡ 1 ಶಾಟ್ ಅಂತ ಹೇಳ್ಬೋದು. ಇದು ಒಂದು ಡೇಯಲ್ಲಿ ನೀವು ಪಾಸ್ ಆಗ್ಬೋದು. ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಡ್ಯಾಶ್ ಈಸ್ ಡಿಸ್ಕ್ರೈಬ್ಡ್ ಆ್ಯಸ್ ಜೆಂಟಲ್ ಲವಿಂಗ್ ಬ್ಲ್ಯಾಕ್ ಬ್ರೋವಿಡ್. ಆಪ್ಷನ್ಸ್ ದ ನೈಟ್ ಆಗಿರುತ್ತೆ. ಇನ್ನು ಮ್ಯಾಥ್ಸ್ ಫಾಲೋವಿಂಗ್ ನೋಡ್ಕೊಳ್ಳಿ, ಅಲ್ಲಿ ಸರಿಯಾದ ಉತ್ತರ
ದ ಫ್ರೆಂಚ್ ಗೌರ್ಮೆಂಟ್, ದ ಇಟಲಿಯನ್ ಕಿಂಗ್, ದ ಪೆನ್ಷನ್ ಫಿಕ್ಸ್ಡ್. ನಿಮಗೆ ದ ಗಾರ್ಡನರ್ ಪಾಠದ ಮೇಲೆ ಈ ಪ್ರಶ್ನೆ ಕೆಳಗಿತ್ತು. ಆಪ್ಷನ್ ಸಿ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಪೇರೆಂಟ್ಸ್ ಮೇ ಬಿ ಹೌಸ್ ದ ಸೋಲ್ಸ್ ಆ್ಯಂಡ್ ಚಿಲ್ಡ್ರನ್ ಆಗಿರುತ್ತೆ. ನಾಲ್ಕನೇ ಪ್ರಶ್ನೆ, ದ ಫೀಸ್ ಬಿಟ್ವೀನ್ ಡೊನಾಲೋರಾ ಆ್ಯಂಡ್ ಡಾನ್ ಗಂಜಾಲೋ ಮೇಡ್ ಬೈ ಎ ಪಿಂಚ್ ಸ್ನೂಪ್ ಆಗಿರುತ್ತೆ. ಐದನೇ ಪ್ರಶ್ನೆ, ತಮ್ಮನ್ನ ಇನಿನ್ಸಿಯಲಿ ಹ್ಯಾಡ್ 10, ಆಪ್ಷನ್ ಎ 10 ಆಗಿರುತ್ತೆ. ಇನ್ನು ಆರನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇನ್ಕರೆಕ್ಟ್ ದ ರೆಫರೆನ್ಸ್ ಟು ಬೋರ್ಜಸ್ ಅಬೌಟ್ ಮದರ್, ಆಪ್ಷನ್ ಸಿ ಹ್ಯಾಡ್ ದ ಮೋರ್ ಎನಿಮೀಸ್ ಆಗಿರುತ್ತೆ. ಏಳನೇ ಪ್ರಶ್ನೆ, ಜಾರ್ಜ್ ಮೇಟ್ ದ ಡ್ಯಾಶ್ ಹೂ ಬ್ರೌಡ್ ದ ಇಮಿಡಿಯೇಟ್ಲಿ, ಆಪ್ಷನ್ ಡಿ ನಾರ ಆಗಿರುತ್ತೆ. ಇನ್ನು 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ರೈಟ್ ಆನ್ಸರ್ ಆಗಿರುತ್ತೆ. 9ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಡ್ರೈವಿಂಗ್ ಎ ಟ್ರಕ್ ಆಗಿರುತ್ತೆ. 10ನೇ ಪ್ರಶ್ನೆ, ಅಕಾರ್ಡಿಂಗ್ ಟು ದ ಪೋಯಮ್ ವಾಟರ್ ಇಸ್ ಎ ವಿಟ್ನೆಸ್ ಸೆಂಚುರೀಸ್ ಆಫ್ ಸೋಷಲ್ ಅಲ್ಲಿ ಇನ್ಜಸ್ಟಿಸ್ ಅನ್ನೋದಕ್ಕೆ ಆಪ್ಷನ್ ಸಿ ವಾಟರ್ ಆಗಿರುತ್ತೆ. ಇನ್ನು ಇಲ್ಲಿ ಗ್ರಾಮರ್ ಕೊಟ್ಟಿರುವಂಥ ಪ್ರಶ್ನೆನ ವಾಸ್ ಕಮಿಟೆಡ್, ವಾಸ್ ಸೆಂಟೆನ್ಸ್ಡ್, ವಾಸ್ ಆಸ್ಕ್ಡ್, ಮೂರು ಕೂಡ ಆವಾಜಲ್ಲಿ ಬಂದಿವೆ ನೋಡಿ, ಅವ ನೋಡ್ಕೊಳ್ಳಿ. ಸೊ ಆದಷ್ಟು ವಿದ್ಯಾರ್ಥಿಗಳು ನೋಡಿ, ನಾವು ಮತ್ತು ಪ್ರೌಢ ಮಾಡೋದು ಹೇಳ್ಕೊಟ್ಟಿದ್ದೀನಿ, ಅದೇ ರೀತಿ ಫಾರ್ಮೆಟಲ್ಲಿ ಫಾಲೋ ಅಪ್ ಮಾಡ್ಕೊಳ್ಳಿ. ಸೊ ಓಕೆ, ಇವನ್ನೆಲ್ಲ ನಾವು ಓದೋಂಗಿಲ್ಲ, ಯಾಕಂದರೆ ಜಾಸ್ತಿ ಒಂದು ಲಾಸ್ಟ್ ಚಾನ್ಸ್ ಇರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಈಸಿಯಾಗಿ ಓದ್ಕೊಂಡು ಪಾಸ್ ಆಗ್ಬೋದು. ಸೊ ಇಲ್ಲಿ ಐಡೆ ಪ್ರಿಪೋಸಿಷನ್ಸ್ ಇದೆ, ಬೈ ಆಗಿದೆ ನೋಡಿ. ಸೊ ಆದಷ್ಟು ವಿದ್ಯಾರ್ಥಿಗಳು ನೋಡ್ಕೊಳ್ಳಿ ಇವನ್ನೆಲ್ಲ. ಕ್ವಶನ್ ಟ್ಯಾಂಕ್ ಮಾಡೋದಾಗಿರ್ಬೋದು, ಓಕೆ, ಗ್ರಾಮರಲ್ಲಿ ಬಾಕ್ಸ್ ಫಿಲಪ್ ಮಾಡೋದಾಗಿರ್ಬೋದು. ಸೊ ರಿಪೋರ್ಟಿಂಗ್ ಫಾಲೋಯಿಂಗ್ ಮತ್ತು ಡೈಲಾಗ್ ರೈಟಿಂಗ್ ಇದು ತುಂಬ ಡಿಫಿಕಲ್ಟ್ ಇವೆ. ಸೊ ಹಾಗೆ ಲಾಸ್ಟ್ ಬಂದುಬಿಟ್ಟು ಲೆಟರ್ ರೈಟಿಂಗ್ ಇದೆ, ಇದನ್ನು ನೋಡ್ಕೊಂಡು ವಿದ್ಯಾರ್ಥಿಗಳು ಆರಾಮಾಗಿ ಪಾಸ್ ಆಗ್ಬೋದು. ಇಲ್ಲಿ ಮಾಡಲಾಗಿದೆ ನೋಡಿ, ಜನನಿ ಒನ್ ದ ಟೆನ್ಸಸ್ ಟೂರ್ನಮೆಂಟ್, ಅದಕ್ಕೆ ವಡಂಟ್ ಸಿ, ಓಕೆ, ಈ ರೀತಿಯಾಗಿರುತ್ತೆ. ಜನನಿಯ ಒಂದು ಸಂಬಂಧಪಟ್ಟಂತು. ಇನ್ನು ಡಬ್ಲ್ಯೂ ಕ್ವಶನ್ ಮಾಡಿಸ್ತಂತಿದೆ, ಹೂ ಸಾಂಗ್ ವಿತ್ ದ ಸಾಂಗ್, ಇದು ಹೂ ಸ್ಯಾಂಗ್ ದ ಸಾಂಗ್ ಮೆಲೋಡಿಯಸ್ಲಿ ಅಂತ ಕರಿತೀವಿ, ಅದು ನೋಡ್ಕೊಳ್ಳಿ. ಅದು ಸ್ವಲ್ಪ ಒಂದು ಡಬ್ಲ್ಯೂ ಕ್ವಶನ್ ಸಂಬಂಧಪಟ್ಟಂಥ ಒಂದು ಕ್ವಶನ್ಸ್ ಇರುತ್ತೆ. ಸೊ ಅದಷ್ಟು ವಿದ್ಯಾರ್ಥಿಗಳು ಲೆಟರ್ ರೈಟಿಂಗ್ ಕರೆಕ್ಟಾಗಿ ಓದ್ಕೊಳ್ಳಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸೊ ವಿಡಿಯೋ ತುಂಬಾ ಲೆಂತ್ ಆಯಿತು, ಆದರೂ ಕೂಡ ನಿಮಗೆ ಯೂಸ್ಫುಲ್ ಆಗುತ್ತೆ. ಲಾಸ್ಟ್ ಚಾನ್ಸಲ್ಲಿ ಈಸಿಯಾಗಿ ಪಾಸ್ ಆಗಲು ಮತ್ತು ಸ್ಕೋರ್ ಮಾಡಲು ಯಾವ ರೀತಿ ಮೆಥಡ್ನ ಫಾಲೋ ಅಪ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಹಾಗೆ ಸರ್ಕಾರ ಕೊಟ್ಟಿರುವಂಥ 3 ಮಾಡಲ್ ಕ್ವಶನ್ ಪೇಪರನ್ನು ಓದ್ಕೊಳ್ಳಿ. ಸೊ ಆಲ್ ದ ಬೆಸ್ಟ್ ಇವರ ಎಕ್ಸಾಮ್ ಹೇಳ್ತಾ ಇಂದಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಹಾಗೆ ಸೆಕೆಂಡ್ PUC ಸಂಬಂಧಪಟ್ಟಂಥ ಏನೇ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಕೊಂಡು ಮಾಹಿತಿನ ಪಡ್ಕೋಬೋದು ಅಂತ ಹೇಳ್ತಾ ಇಂದಿನ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್.